ಡೈಲಿ 5 ಸೆಂಟೆನ್ಸಸ್, ಡೈಲಿ 5 ಇಂಗ್ಲೀಷ್ ಸೆಂಟೆನ್ಸಸನ್ನು ಕಲಿತಾ ಇದ್ದೀವಿ ನಾವು. ಓಕೆ, ಸೊ ಇದರಲ್ಲಿ 5 ಮಾತ್ರ ಅಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದರೆ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಒಂದು ಹಂತದವರೆಗೆ ಇಂಟ್ರೊಡಕ್ಷನ್ ಇರುತ್ತಲ್ಲ, ಸೊ ಹಾಗಾಗಿ 5ಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಓಕೆ, ಬಟ್ ಇದರಲ್ಲಿ ನೀವು 5 ಸೆಂಟೆನ್ಸಸ್ ಮಾತ್ರ ಕಲಿತ್ರೆ ಸಾಕು. ಓಕೆ, ಸೊ 5 ಸೆಂಟೆನ್ಸಸ್ ಡೈಲಿ ಏನಕ್ಕೆ ಕಲಿಬೇಕು ನಾವು? ಯಾತಕ್ಕೋಸ್ಕರ 5 ಸೆಂಟೆನ್ಸಸ್? 5ನ್ನು ಫಿಕ್ಸ್ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ, 5 ಮೀರಿದ್ರೆ ಈಗ 6, 7, 8 ಆದರೆ ಕಷ್ಟ ಆಗ್ಬೋದು, ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು, ಅಥವಾ ನಿಮಗೆ ರಿಪೀಟ್ ಮಾಡಿ ಹೇಳಲಿಕ್ಕೆ ಕಷ್ಟ ಆಗ್ಬೋದು. ಓಕೆ, ನಾನು ತುಂಬ ಬುದ್ಧಿವಂತೆ ಅಥವಾ ನಾನು ತುಂಬ ಬುದ್ಧಿವಂತ, ನಾನು 10 ಅಲ್ಲ ಸರ್ 15 ಸೆಂಟೆನ್ಸ್ ಕಲಿತೀನಿ ಅಂತ ಹೇಳಿದ್ರೆ ಫೈನ್, ದಟ್ಸ್ ಓಕೆ. ಬಟ್ ಬೇಸಿಕ್ಕಾಗಿ ಒಂದು ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ 5 ಸೆಂಟೆನ್ಸ್ ಜಾಸ್ತಿನೇ. ಓಕೆ, ಸೊ ಹಾಗಾಗಿ ನಾನು 5 ಸೆಂಟೆನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ಇಲ್ಲಿ ಕ್ಷಮಿಸಿ, ಇಲ್ಲಿ ಸ್ವಲ್ಪ ಒಂದು 2-3 ಸೆಂಟೆನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಅದು ಕನೆಕ್ಟ್ ಆಗುತ್ತಿಲ್ಲ, ಅರ್ಧಕ್ಕೆ ಬಿಟ್ಟರೆ ಇದಾಗ್ಬಿಡುತ್ತೆ. ಮುಂಬರುವ ದಿನಗಳಲ್ಲಿ ನಾನು 5 ಸೆಂಟೆನ್ಸಸ್ಸನ್ನು ಮಾಡ್ತೀನಿ. ಓಕೆನಾ? ಸೊ ಡೈಲಿ 5 ಇಂಗ್ಲೀಷ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಹೆಲೋ ಎವ್ರಿವಾನ್, ದಿಸ್ ಇಸ್ ಅನಿಲ್ ಕುಮಾರ್ ಆ್ಯಂಡ್ ಯು ಆರ್ ವಾಚಿಂಗ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್. ವೆಲ್ಕಮ್ ಟು ಮೈ ಚಾನಲ್. ಸೊ ಸ್ನೇಹಿತರೆ, ಹಾಗಾದರೆ ವಿಡಿಯೋಗೆ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ಒಬ್ಬರಿಗೆ ನಾವು ಮಾತಾಡಬೇಕಾದ್ರೆ, ಒಬ್ಬರ ಹತ್ರ ನಾವು ಮಾತಾಡಬೇಕಾದ್ರೆ ಒಬ್ಬರಿಗೆ ಯಾವ ಥರ ನಾವು ಸ್ಟಾರ್ಟ್ ಮಾಡಬೇಕು, ಅವ್ರನ್ನ ಏನಂತ ಕರಿಬೇಕು ಗೊತ್ತಿರಲ್ಲ, ನಮಗೆ ಹೆಸರು ಗೊತ್ತಿರಲ್ಲ. ಸೊ ಯು ಕ್ಯಾನ್ ಕಾಲ್ ಹೇ ಅಥವಾ ಹಾಯ್, ಹಾಯ್ ಹವ್ ಆರ್ ಯು, ಹಾಯ್ ಹವ್ ಆರ್ ಯು. ಓಕೆ, ಯಾರಾದರೂ ನಿಮ್ಮ ಫ್ರೆಂಡ್ ಅವರ ಫ್ರೆಂಡನ್ನು ಇಂಟ್ರೊಡ್ಯೂಸ್ ಮಾಡಿಕೊಡಿದ್ರೆ ಹಾಯ್ ಹವ್ ಆರ್ ಯು ಅಂತ ಕೇಳಬೇಕು ಅವ್ರನ್ನ. ಅಥವಾ ನೀವು ಹಾಗೆ ಯಾರನ್ನಾದರೂ ಎಲ್ಲಾದರೂ ಹೋದಾಗ ಬಸ್ಸಲ್ಲಿ ಕೂತಿರ್ತೀರ, ಹೆಲೋ ಹವ್ ಆರ್ ಯು, ಹಾಯ್ ಹೆಲೋ ಹೇ ಎಲ್ಲ ಒಂದೇ. ಹೆಲೋ ಅಂತ ಹೇಳೋದು ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟು, ಹೇ ಅಂತ ಹೇಳೋದು ಸಾಮಾನ್ಯವಾಗಿ ಕ್ಯಾಶುವಲ್ ಆಗಿ ಒಂದೇ ವಯಸ್ಸಿನವರು ಮಾತಾಡ್ಕೋಬೇಕಾದ್ರೆ ಹೇ ಹವ್ ಆರ್ ಯು ಅಂತ ಕೇಳೋದು. ಓಕೆ, ಅಥವಾ ಕ್ಯಾಶುವಲ್ ಆಗಿ ಮಾತಾಡೋಬೇಕಾದ್ರೆ ಹಾಯ್ ಹವ್ ಆರ್ ಯು ಅಥವಾ ಹೇ ಹವ್ ಆರ್ ಯು. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಸೊ ಹೇ ಹವ್ ಆರ್ ಯು, ಹೇ ಹವ್ ಆರ್ ಯು ಅಂದರೆ ಹೆಲೋ ಹೇಗಿದೆಯಾ, ಐ ಆಮ್ ಫೈನ್ ಥ್ಯಾಂಕ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು. ಐ ಆಮ್ ಫೈನ್ ಥ್ಯಾಂಕ್ ಯು ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ. ಸೊ ಇದನ್ನು ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ. ಐ ಆಮ್ ಫೈನ್ ಥ್ಯಾಂಕ್ ಯು ಅನ್ನೋದನ್ನು ಐ ಆಮ್ ಫೈನ್ ಎಲ್ಲರೂ ಅದನ್ನು ಹೇಳ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ, ನಾನು ಹೇಳ್ತೇನೆ ಹೇ ಹವ್ ಆರ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು, ಹವ್ ಆರ್ ಯು. ಒಬ್ಬರು ನಮ್ಮನ್ನು ಕೇಳಿದಾಗ ನಾವೇನು ಮಾಡಬೇಕು, ಅವರಿಗೂ ಪ್ರಶ್ನೆ ಮಾಡಬೇಕು. ಹವ್ ಆರ್ ಯು, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ. ಹೇ ಹವ್ ಆರ್ ಯು ಅಂದರೆ ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ, ಐ ಆಮ್ ಫೈನ್ ಥ್ಯಾಂಕ್ ಯು, ಹವ್ ಆರ್ ಯು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋದಲ್ಲ, ತುಂಬ ಜನ ಅದೇ ತಪ್ಪು ಮಾಡ್ತಾರೆ. ಐ ಆಮ್ ಫೈನ್ ಥ್ಯಾಂಕ್ ಯು ಅಂತಲೂ ಹೇಳಲ್ಲ, ಐ ಆಮ್ ಫೈನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಸೊ ಥ್ಯಾಂಕ್ ಯು ಅಂತ ಹೇಳಬೇಕು ಆ್ಯಂಡ್ ಹವ್ ಆರ್ ಯು ಅಂತ ಅವರಿಗೆ ಕೇಳಬೇಕು ನಾವು. ಈಗ ಇದು ನಾನು ನೀವು ಅಂತ ಬರ್ತೀನಿ. ಆಮೇಲೆ ನೀವು ನೋಡ್ತಾ ಇರೋರು ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಬೇಕು, ನೀವು ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳಬೇಕು. ಆಮೇಲೆ ಈ ವಿಡಿಯೋ ಎಂಡಲ್ಲಿ ಆ ಥರ ಪ್ರಾಕ್ಟೀಸ್ ಮಾಡೋಣ. ಆವಾಗ ನೀವು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ದಂಗೆ ಇರುತ್ತೆ. ಓಕೆ, ಈಗ ಜಸ್ಟ್ ಕೇಳಿಸ್ಕೊಳ್ಳಿ. ನಾನು ಹೇಳ್ತೀನಿ ಐ ಆಮ್ ವೆರಿ ವೆಲ್ ಥ್ಯಾಂಕ್ ಯು. ಈ ವೆರಿ ವೆಲ್ ಅನ್ನೋದು ಸ್ವಲ್ಪ ಸ್ಟ್ಯಾಂಡರ್ಡ್ ವೇ ಆಫ್ ಆನ್ಸರಿಂಗ್ ಟು ಹವ್ ಆರ್ ಯು. ಅದಕ್ಕೆ ನೀವು ವೆರಿ ವೆಲ್ ಅಂತಲೇ ಬಳಸಿ. ಐ ಆಮ್ ಫೈನ್ ಥ್ಯಾಂಕ್ ಯು ಬೇಸಿಕ್, ಇಟ್ಸ್ ವೆರಿ ಬೇಸಿಕ್. ಐ ಆಮ್ ವೆರಿ ವೆಲ್ ಅನ್ನೋದಕ್ಕಿಂತ ಇನ್ನೂ ಬೇರೆದನ್ನು ಹೇಳ್ಬೋದು. ಸದ್ಯಕ್ಕೆ ಇಲ್ಲಿ ಸಾಕು ವೆರಿ ವೆಲ್ ಅಂತ. ಓಕೆ, ಐ ಆಮ್ ವೆರಿ ವೆಲ್ ಥ್ಯಾಂಕ್ ಯು ಅಷ್ಟು ಹೇಳಿದ್ರೆ ಸಾಕು. ಐ ಆಮ್ ವೆರಿ ವೆಲ್ ಥ್ಯಾಂಕ್ ಯು. ಅದಾದಮೇಲೆ ವಾಟ್ಸ್ ಯುವರ್ ನೇಮ್, ನಿಮ್ಮ ಹೆಸರೇನು, ನಿಮ್ಮ ಅಥವಾ ನಿನ್ನ. ಯೋರ್ ಅಂದರೆ ನಿಮ್ಮ ಅಥವಾ ನಿನ್ನ. ಯೋ ಇಲ್ಲಿ ಆರ್ ಪ್ರೊನೌನ್ಸ್ ಮಾಡಿಬಿಡಿ, ಆರ್ ಸೈಲೆಂಟ್ ಆಗಿರುತ್ತೆ. ವಾಟ್ಸ್ ಯೋರ್ ನೇಮ್, ವಾಟ್ಸ್ ಯೋರ್ ನೇಮ್. ಭಾಳಷ್ಟು ಜನ ಯೋರ್ ಅಂತ ಹೇಳ್ತಾರೆ, ಅದರ ಅವಶ್ಯಕತೆ ಇಲ್ಲ. ನಾನು ಫಸ್ಟಿಂದನೂ ಹೇಳ್ತಾ ಬರ್ತಾ ಇರೋದು ಅದೇನೇ, ಏನಂದರೆ ಆರ್ ಸೈಲೆಂಟಾಗಿ ಇರಬೇಕು. ಕೊನೆಗೆ ಬಂತು ಅಂದರೆ ಎಲ್ಲಿ ಬಂದರೂ, ಕೊನೆಯಲ್ಲಿ ಆರ್ ಎಲ್ಲೇ ಬಂದರೂ ಸೈಲೆಂಟಾಗಿರಬೇಕು. ಓಕೆ, ನೆಕ್ಸ್ಟ್ ಐ ಆಮ್ ವೆರಿ ವೆಲ್ ಥ್ಯಾಂಕ್ ಯು ಆಯ್ತಲ್ಲ. ವಾಟ್ಸ್ ಯುವರ್ ನೇಮ್, ನಿನ್ನ ಹೆಸರೇನು ಅಥವಾ ನಿಮ್ಮ ಹೆಸರೇನು ಅಂತ ನಾವು ಕೇಳ್ತೀವಿ. ಆವಾಗ ಎದುರಿಗಿರೋರು ಮೈ ನೇಮ್ ಈಸ್, ನಿಮ್ಮ ಹೆಸರೇನು ಅದನ್ನು ನೀವು ಹೇಳಬೇಕು. ಓಕೆ, ನಾನು ಕೇಳಿದಾಗ ನಿಮ್ಮ ಹೆಸರೇನು ಅಂತ ನೀವು ಕೇಳಬೇಕು. ಮೈ ನೇಮ್ ಈಸ್ ಏನಾದರೂ ಒಂದು ಹೆಸರು ಹೇಳಿ. ಮೈ ನೇಮ್ ಈಸ್ ವಿನಯ್, ಮೈ ನೇಮ್ ಈಸ್ ಪೂರ್ವಿಕ್, ಆರ್ ಮೈ ನೇಮ್ ಈಸ್ ಆಶಾ. ಓಕೆ, ಏನಾದರೂ ಹೆಸರು ಹೇಳ್ಬೋದು. ಇವರೆಲ್ಲ ನನ್ನ ಸ್ಟೂಡೆಂಟ್ಸ್, ಅದಕ್ಕೆ ಅವ್ರ ಹೆಸರು ಹೇಳಿದ್ದೀನಿ. ಓಕೆ, ವಾಟ್ಸ್ ಯೋರ್ ನೇಮ್ ಕೇಳ್ಬೇಕಾದ್ರೆ ನೋಡಿ, ಮೈ ನೇಮ್ ಈಸ್ ನಿಮ್ಮ ಹೆಸರನ್ನು ಹೇಳೋದು. ಅದಾದ ನಂತರ ವಾಟ್ಸ್ ಯೋರ್ ನೇಮ್,
ಮೈ ನೇಮ್ ಇದು ಹೇಳಬೇಕಾದ್ರೂ ನೋಡಿ ಸ್ವಲ್ಪ ಧ್ವನಿ ಚೇಂಜ್ ಮಾಡ್ಬೇಕು ನಾವು. ಈ ಕನ್ನಡದಲ್ಲಿ ನಾವು ಮಾತಾಡಬೇಕಾದ್ರೆ ನನ್ನ ಹೆಸರನ್ನ ನಾನು ಹೇಳಿಬಿಟ್ಟು ನನ್ನ ಹೆಸರು ಅನಿಲ್ ಕುಮಾರ್, ನಿಮ್ಮ ಹೆಸರೇನು ಅಂತ ಕೇಳ್ತೀವಿ. ಆವಾಗ ನಾವು ಅವರು ಎದುರಿಗಿರೋರು ನನ್ನ ಹೆಸರು ಏನಾದರೂ ಹೇಳಿಬಿಟ್ಟು ಅವರು ನಿಮ್ಮ ಹೆಸರು ಅಂತ ನಮ್ಮನ್ನು ವಾಪಸ್ ಕೇಳಲ್ಲ. ಸೊ ಫಸ್ಟ್ ಕೇಳೋರು ಮೈ ನೇಮ್ ಈಸ್, ನಿಮ್ಮ ಹೆಸರು ಹೇಳಿ, ಆಮೇಲೆ ನೀವು ನಿಮ್ಮ ಹೆಸರು ಏನು ಅಂತ ಅವರಿಗೆ ಕೇಳಬೇಕು. ಸೊ ಮೈ ನೇಮ್ ಈಸ್, ಆಮೇಲೆ ವಾಟ್ಸ್ ಯುವರ್ ನೇಮ್, ನನ್ನ ಹೆಸರು ಇದು, ನಿಮ್ಮ ಹೆಸರು ಏನು ಅಂತ. ಸೊ ಈಗ ನಾನು ಹೇಳ್ತೀನಿ ಮೈ ನೇಮ್ ಈಸ್ ಅನಿಲ್ ಕುಮಾರ್. ಓಕೆ, ನನ್ನ ಹೆಸರು ಅನಿಲ್ ಕುಮಾರ್. ಓಕೆ, ನಿಮ್ಮ ಹೆಸರು ಆಗಲೇ ಹೇಳಾಯಿತು, ಹಾಗಾಗಿ ಮತ್ತೆ ನಾನು ಕೇಳಲ್ಲ ಅಲ್ವಾ. ಸೊ ಮೈ ನೇಮ್ ಈಸ್ ಅನಿಲ್ ಕುಮಾರ್ ಆ್ಯಂಡ್ ಆಯ್ತು, ಅಲ್ಲಿಗೆ ಮುಗೀತು. ಹೆಸರು ಇಬ್ಬರು ಆ ಕಡೆ ಈ ಕಡೆ ಹೇಳ್ಕೊಂಡಾಯ್ತು. ಓಕೆ, ಅದಾದ ನಂತರ ಹೆಸರು ಗೊತ್ತಾದಮೇಲೆ ನಾವು ಎಲ್ಲಿಯವರು, ಯಾವ ಊರಿನವರು ಅಂತ ಕೇಳಬೇಕು. ಸೊ ನಾವು ಮೈ ನೇಮ್ ಈಸ್ ಅನಿಲ್ ಕುಮಾರ್, ವೇರ್ ಆರ್ ಯು ಫ್ರಮ್, ವೇರ್ ಆರ್ ಯು ಫ್ರಮ್, ವೇರ್ ಆರ್ ಯು ಫ್ರಮ್. ಇಲ್ಲಿ ನೋಡಿ, ಇದನ್ನು ವೇರ್ ಆರ್ ಅಂತ ಮಾತ್ರ ಹೇಳಿ. ವೇರ್ ಆರ್, ವೇರ್ ಆರ್ ಯು ಫ್ರಮ್. ಇದನ್ನು ಬಹಳಷ್ಟು ಜನ ವೇರ್ ಆರ್ ಯು ಫ್ರಮ್ ಅಂತ ಹೇಳ್ತಾರೆ. ಸ್ವಲ್ಪ ಕಷ್ಟ ಆಗಲ್ವಾ ವೇರ್ ಆರ್ ಯು ಅಂತ ಹೇಳೋಕ್ಕೆ? ಅದಕ್ಕಿಂತ ನಾವು ಎಷ್ಟು ಸಿಂಪಲಾಗಿ ಹೇಳೋಕ್ಕಾಗುತ್ತೆ, ವೇರ್ ಆರ್ ಯು ಫ್ರಮ್. ಸಿ ಮೈ ನೇಮ್ ಇಸ್ ಅನಿಲ್ ಕುಮಾರ್, ವೇರ್ ಆರ್ ಯು ಫ್ರಮ್, ನಿಮ್ಮ ಊರು ಯಾವುದು. ವೇರ್ ಆರ್ ಯು ಫ್ರಮ್ ಅಂದರೆ ನೀನು ಎಲ್ಲಿಂದ ಬರುವೆ ಅಥವಾ ಎಲ್ಲಿಂದ ನೀನು ಅಂತಾಗುತ್ತೆ. ಇದನ್ನು ನಿಮ್ಮ ಊರು ಯಾವುದು ಅಥವಾ ನೀವು ಎಲ್ಲಿಯವರು ಅಂತ ಹೇಳೋದನ್ನು ವೇರ್ ಆರ್ ಯು ಫ್ರಮ್ ಅಂತ ಕೇಳ್ತಾರೆ. ಓಕೆ, ಇದನ್ನು ವೇರ್ ಆರ್ ಅಂತ ಹೇಳಬೇಡಿ, ವೇರ್ ಆರ್. ಸೊ ವೇರ್ ಆರ್ ಹೇಳೋದು ಕಷ್ಟ ಆಗುತ್ತೆ. ಅದನ್ನು ವೇರ್ ಆ, ಎರಡೇ ಅಕ್ಷರ, ವೇ ರಾ, ಅರ್ಥ ಆಗುತ್ತೆ ಎಲ್ಲರಿಗೂ. ಇಂಗ್ಲೀಷ್ ಗೊತ್ತಿರೋರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಇಂಗ್ಲೀಷ್ ಮಾತೃಭಾಷೆ ಇರೋರು ಸಹ ಅದೇ ಥರ ಮಾತಾಡೋದು. ಐ ಆಮ್ ಫ್ರಮ್, ಐ ಆಮ್ ಫ್ರಮ್ ಅಂದರೆ ನಾನು ಇಂಥ ಊರಿನವನು ಅಥವಾ ನಾನು ಇಂಥ ಊರಿನವಳು ಅಥವಾ ನಾನು ನಮ್ಮ ಊರು ಇದು, ನಾನು ಅಲ್ಲಿಂದ ಬಂದಿರುವೆ, ಆ ಲೆಕ್ಕದಲ್ಲಿ ಬರುತ್ತದೆ. ಓಕೆ, ಐ ಆಮ್ ಫ್ರಮ್, ನಿಮ್ಮ ಊರ ಹೆಸರು ಹೇಳಬೇಕು. ನಿಮ್ಮ ಊರ ಹೆಸರೇನು? ಚಿತ್ರದುರ್ಗ, ಗುಲ್ಬರ್ಗ, ರಾಯಚೂರು. ಊರಂದರೆ ಡಿಸ್ಟ್ರಿಕ್ಟ್. ಇನ್ನೊಬ್ಬ ಡಿಸ್ಟ್ರಿಕ್ಟ್ ಜೊತೆ ಮಾತಾಡಬೇಕಾದ್ರೆ, ಡಿಸ್ಟ್ರಿಕ್ಟ್ನವರ ಜೊತೆ ಮಾತಾಡಬೇಕಾದ್ರೆ ನಾವು ಡಿಸ್ಟ್ರಿಕ್ಟ್ ಬಗ್ಗೆ ಹೇಳಬೇಕು. ಓಕೆ, ಈಗ ಒಂದೇ ಡಿಸ್ಟ್ರಿಕ್ಟ್ನವರಾದರೆ ತಾಲೂಕು ಹೇಳಿದ್ರಾಯ್ತು, ನಮ್ದು ಈ ತಾಲೂಕು ಅಂತ. ಯಾಕೆಂದರೆ ಅದು ಡಿಸ್ಟ್ರಿಕ್ಟ್ ಗೊತ್ತಿದ್ದ ಮೇಲೆ ಮತ್ತೆ ಡಿಸ್ಟ್ರಿಕ್ಟ್ ಹೇಳೋದು ಬೇಡ. ನಾನು ತುಮಕೂರಿನವರಾಗಿದ್ದರೆ ನಾನು ತುಮಕೂರಿನವನೇ, ತುಮಕೂರಲ್ಲಿ ಎಲ್ಲಿ ಅಂತ ಕೇಳೋದ್ರ ಬದಲು ತುಮಕೂರಲ್ಲಿ ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ ಹೇಳಿದ್ರೆ, ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ ಇದ್ದರೆ ಡಿಸ್ಟ್ರಿಕ್ಟ್ ತಾಲೂಕಿದ್ರೆ ಹೇಳೋದು. ಓಕೆ, ಇನ್ ಕೇಸ್ ನೀವು ಬೇರೆ ರಾಜ್ಯದವ್ರ ಜೊತೆ ಮಾತಾಡ್ತಿದ್ದಾಗ ಐ ಆಮ್ ಫ್ರಮ್ ಕರ್ನಾಟಕ ಅಂತ ಹೇಳಬೇಕು. ಫಸ್ಟಿಗೆ ನಾನು ಕರ್ನಾಟಕದವನು ಅಂತ ಹೇಳಬೇಕು. ಅವರು ಕರ್ನಾಟಕದವರೇ ಆಗಿದ್ದರೆ ಒಂದು ವೇಳೆ ಕರ್ನಾಟಕದವರ, ಓಕೆ ವೆರಿ ಗುಡ್, ಕರ್ನಾಟಕದಲ್ಲಿ ಇಲ್ಲಿ ನಿಮ್ಮೂರು, ಅವಾಗ ನೀವು ಡಿಸ್ಟ್ರಿಕ್ಟ್ ಹೇಳ್ತೀರಾ. ಈ ಊರ ಹೆಸರು ಅಂದರೆ ನೀವು ಗ್ರಾಮದ ಹೆಸರು ಎಲ್ಲ ಹೇಳಬಾರ್ದು, ಯಾಕೆಂದರೆ ಅದು ಗೊತ್ತಿರಲ್ಲ. ಗ್ರಾಮ, ಡಿಸ್ಟ್ರಿಕ್ಟ್ ಅಂದರೆ ಗೊತ್ತಿರುತ್ತೆ. ಈ ಡಿಸ್ಟ್ರಿಕ್ಟ್ನವರ ನೀವು. ಸೊ ಆ ಡಿಸ್ಟ್ರಿಕ್ಟಲ್ಲಿ ಎಲ್ಲಿ ಯಾವ ಊರು ನಿಮ್ಮದು ಅಂತ ಕೇಳಿದಾಗ ಗ್ರಾಮದ ಹೆಸರು ಅಥವಾ ಊರಿನ ಹೆಸರು ಅಥವಾ ತಾಲೂಕು ಹೆಸರು ಯಾವ್ದಾದ್ರು ಹೇಳ್ಬೋದು. ಐ ಆಮ್ ಫ್ರಮ್, ನೀವು ರಾಯಚೂರಿನವರಾದರೆ ರಾಯಚೂರು ಅಂತೇಳಿ, ಬೀದರ್, ಗುಲ್ಬರ್ಗ, ರಾಯಚೂರು, ವಿಜಯಪುರ ಎಲ್ಲ ಯಾವ ಸ್ಟೇಟ್ ಯಾವ ಡಿಸ್ಟ್ರಿಕ್ಟ್ನವರಾಗಿರ್ತಾರೆ ಆ ಡಿಸ್ಟ್ರಿಕ್ಟ್ ಹೆಸರು ಹೇಳಬೇಕು. ಓಕೆ, ಬೇರೆ ರಾಜ್ಯದವರಾದರೆ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಬೇಕಲ್ವ. ಸೊ ಐ ಆಮ್ ಫ್ರಮ್ ಕರ್ನಾಟಕ. ಅದೇ ನಾವು ಬೇರೆ ದೇಶದವ್ರ ಹತ್ರ ಮಾತಾಡ್ತೀವಿ ಅಂದರೆ ಐ ಆಮ್ ಫ್ರಮ್ ಇಂಡಿಯಾ. ಓಕೆ, ಆ ಥರ ಹೇಳಬೇಕು. ಸೊ ನಾವು ಐ ಆಮ್ ಫ್ರಮ್ ಎಲ್ಲಿಂದ ಅಂತ ಹೇಳಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಓಕೆ, ಐ ಆಮ್ ಫ್ರಮ್, ನಿಮ್ಮ ಊರ ಹೆಸರು ಹೇಳಿ. ವೇರ್ ಆರ್ ಯು ಫ್ರಮ್, ವೇರ್ ಆರ್ ಯು ಫ್ರಮ್. ಇಲ್ಲೂ ಅಷ್ಟೇ, ವೇರ್ ಆರ್. ಐ ಆಮ್ ಫ್ರಮ್ ಇಂಥ ಊರು, ವೇರ್ ಆರ್ ಯು ಫ್ರಮ್. ಈಗ ನಾನು ಇಂಟ್ರೊಡ್ಯೂಸ್ ಮಾಡಿದೆ ನೋಡಿ, ಮೈ ನೇಮ್ ಇಸ್ ಅನಿಲ್ ಕುಮಾರ್, ವೇರ್ ಆರ್ ಯು ಫ್ರಮ್. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಿಮ್ಮ ಊರು ಯಾವುದು, ಎಲ್ಲಿಂದ ನೀವು ಅಥವಾ ನಿಮ್ಮ ಊರು ಯಾವುದು ಅಂತ. ಅವಾಗ ನೀವು ಹೇಳ್ತೀರಾ ನನ್ನ ಊರಿದು, ನಿಮ್ಮ ಊರು ಯಾವುದು. ಯಾಕೆಂದರೆ ನನ್ನ ಊರು ನಾನು ಹೇಳಿರಲ್ಲ, ನಿಮ್ಮ ಊರು ಯಾವುದು. ಸೊ ಐ ಸೇ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ನಾನು ಬೆಂಗಳೂರು, ನನ್ನ ಊರು ಬೆಂಗಳೂರು. ನೋಡಿ, ನನ್ನ ಊರು ಬೆಂಗಳೂರು, ಅಲ್ಲಿಗೆ ಮುಗೀತು. ನಮ್ಮೂರು ಬೆಂಗಳೂರು ಅಂತ ನಾನು ಹೇಳಾಯಿತು. ಓಕೆ, ಇಬ್ಬರು ಹೆಸರು ಗೊತ್ತಾಯಿತು, ಊರು ಗೊತ್ತಾಯಿತು. ನೆಕ್ಸ್ಟ್ ಏನು, ತಾವೇನು ಮಾಡ್ಕೊಂಡಿದ್ದೀರಾ, ನೀವೇನು ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕೇಳೋದಲ್ವಾ. ಓಕೆ, ನಾವು ವಾಟ್ ಡೂ ಯು ಡೂ. ನೆಕ್ಸ್ಟ್ ಒಂದು ಇಲ್ಲಿ ನೋಡಿ, ಸರಿಯಾಗಿ ಗಮನಿಸ್ಬೇಕು ಇದನ್ನು. ವಾಟ್ ಡೂ ಯು ಡೂ, ಇದನ್ನು ವಾಟ್ ಡು ಯು ಡೂ ಅಂತ ಕೇಳ್ತೀವಿ ಶಾರ್ಟಾಗಿ. ವಾಟ್ ಡು ಯು ಡೂ, ಏನು ಮಾಡ್ತೀರಾ ನೀವು ಅಂದರೆ ನೀವೇನು ಮಾಡ್ಕೊಂಡಿದ್ದೀರಾ, ನೀವು ಏನನ್ನು ಮಾಡಿಕೊಂಡಿದ್ದೀರಾ ಅಂತ ಹೇಳೋದನ್ನು ನಾವೇನು ಹೇಳ್ತೀವಿ, ಸಿಂಪಲ್ಲಾಗಿ ಶಾರ್ಟಾಗಿ ಆಡು ಭಾಷೆಯಲ್ಲಿ ಏನು ಹೇಳ್ತೀವಿ,
ಏನು ಮಾಡ್ಕೊಂಡಿದ್ದೀರಾ ನೀವು ಅಷ್ಟೇ, ಸಿಂಪಲಾಗಿ ಹೇಳ್ತೀವಲ್ಲ, ನೀವು ಏನನ್ನು ಮಾಡಿಕೊಂಡು ಇದ್ದೀರಾ. ಅದೇ ಥರ ಇದನ್ನು ವಾಟ್ ಡು ಯು ಡೂ ಅನ್ನೋದನ್ನು ವೊಟ್ ಯು ಡೂ ಶಾರ್ಟ್ ಮಾಡಿ ವೊಟ್ ಯು ಡೂ ಅಂದರೆ ನೀವೇನು ಮಾಡ್ಕೊಂಡಿದ್ದೀರಾ ಅಂತ. ವೊಟ್ ಯು ಡೂ ಅಂದರೆ ಕೇಳಿದ್ರೆ ಕೆಲವರು ನಾವು ಅವಾಗ ಏನು ಮಾಡ್ತಾ ಇರ್ತೀವಿ ಅದನ್ನು ಕೇಳ್ತಿದ್ದಾರೆ ಏನೋ ಅಂತ. ಸೊ ವೊಟ್ ಯು ಡೂ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಅದು ಭಾಳ ಬುದ್ಧಿವಂತರು ಅಂತ ಅಂದ್ಕೊಂಡು ಆ ಥರ ಹೇಳ್ತಾರೆ. ವಾಟ್ ಡು ಯು ಡೂ, ವೊಟ್ ಯು ಡೂ ಅಂತ ಹೇಳಿದ್ರೆ ನೀವು ಏನು ಮಾಡ್ಕೊಂಡಿದ್ದೀರಾ, ನೀವು ಸ್ಟೂಡೆಂಟಾ, ನೀವು ಪ್ರೊಫೆಷನಲ್ ಅಂದರೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಹೋಮ್ ಮೇಕರಾ, ಹೌಸ್ ವೈಫಾ. ಹೌಸ್ ವೈಫ್ ಅಂತ ಪದನ ಬಳಸಬೇಡಿ, ಅದಕ್ಕೆ ನಾನು ಇಲ್ಲಿ ಹೋಮ್ ಮೇಕರ್ ಅಂತ ಕೊಟ್ಟಿದ್ದೀನಿ ನೋಡಿ, ಹೋಮ್ ಮೇಕರ್. ಹೌಸ್ ವೈಫ್ ಅನ್ನೋದು ಬಹಳ ಹಳೆ ಪದ. ಈಗ ಏನು ಯೂಸ್ ಮಾಡಬೇಕಂದ್ರೆ ಹೋಮ್ ಮೇಕರ್, ಮನೆಯನ್ನು ಕಟ್ಟುವವರು ಅಥವಾ ಮನೆಯನ್ನು ಮಾಡುವವರು, ಅಂದರೆ ಗಾರೆ ಕೆಲಸದವರು, ಈಗ ಬಿಲ್ಡಿಂಗ್ ಕಟ್ಟೋರಲ್ಲ, ಹೋಮ್ ಮೇಕರ್. ಅಥವಾ ಮಗುವಿನ ತಾಯಿಯಾಗಿದ್ದರೆ ಸ್ಟೇ ಅಟ್ ಹೋಮ್ ಮಾಮ್ ಅಂತ ಹೇಳ್ಬೋದು. ಸ್ಟೇ ಅಟ್ ಹೋಮ್ ಮಾಮ್ ಅಂದರೆ ಹೌಸ್ ವೈಫ್ ಅಂತಲೇ ಅರ್ಥ, ಬಟ್ ಹೌಸ್ ವೈಫ್ ಅಂತ ಜಾಸ್ತಿ ಈಗಿನ ಇದರಲ್ಲಿ ಬಳಸಲ್ಲ. ಸೊ ಇಲ್ಲಿ ನೋಡಿ, ವೊಟ್ ಯು ಡೂ ಅಂದರೆ ಏನು ಮಾಡ್ಕೊಂಡಿದ್ದೀರಾ ನೀವು. ಓಕೆ, ನಿಮ್ಮ ಪ್ರೊಫೆಷನ್ ಏನು, ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್. ಸೊ ಆ ಥರ ವೊಟ್ ಯು ಡೂ ಅಂತ ನಾನು ಕೇಳ್ತೀನಿ. ಇಲ್ಲಿ ನೋಡಿ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಬೈ ದ ವೇ ಅಂತ ಹೇಳ್ಬೋದು. BTW ಅಂದರೆ ಬೈ ದ ವೇ, ಶಾರ್ಟ್ ಫಾರ್ಮ್ BTW, ಬೈ ದ ವೇ. ಈಗ ನೋಡಿ, ಸರಿ ಹೆಸರೆಲ್ಲ ಕೇಳಾಯಿತು, ನಾವು ಹಾಯ್ ಹೂ ಎಲ್ಲ ಹೇಳಾಯಿತು, ಆಮೇಲೆ ಏನು ಮಾಡ್ಕೊಂಡಿದ್ದೀರಾ ನೀವು ಅಂತ ನಾವು ಕೇಳ್ತೀವಲ್ಲ. ಸೊ ಬೈ ದ ವೇ ಅಂದರೆ ಅಂದ ಹಾಗೆ. ಬೈ ದ ವೇ ಅಂದರೆ ಅಂದ ಹಾಗೆ ಏನು ಮಾಡ್ಕೊಂಡಿದ್ದೀರಾ ನೀವು. ಸೊ ಬೈ ದ ವೇ ವೊಟ್ ಯು ಡೂ. ಓಕೆ, ನೀವು ಹೇಳ್ತೀರಾ ಅವಾಗ ಐ ಆಮ್ ಅ ಸ್ಟೂಡೆಂಟ್ ಆಗಿದ್ದರೆ, ನೀವು ನೋಡ್ತಾ ಇರೋರು ಸ್ಟೂಡೆಂಟ್ ಆಗಿದ್ದರೆ ನೀವು ಸ್ಟೂಡೆಂಟ್ ಅಂತ ಹೇಳಬೇಕು. ಅಥವಾ ವಿಡಿಯೋ ನೋಡ್ತಿರೋರು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನಿಮ್ಮ ಪ್ರೊಫೆಷನ್ನ ನೀವು ಹೇಳಬೇಕಷ್ಟೇ. ವಾಟ್ ಯು ಡೂ ಅನ್ನೋ ಪ್ರೊಫೆಷನ್ ಕ್ವೆಶ್ಚನಿಗೆ ಇದನ್ನು ಹೇಳಬೇಕು. ಓಕೆ, ವಾಟ್ ಆರ್ ಯು ಡೂಯಿಂಗ್ ಅಲ್ಲ, ವಾಟ್ ಆರ್ ಯು ಡೂಯಿಂಗ್ ಏನು ಮಾಡ್ತಾ ಇದ್ದೀರಾ ನೀವು ಅಂತಲ್ಲ, ಏನು ಮಾಡ್ಕೊಂಡಿದ್ದೀರಾ, ಎರಡು ಬೇರೆ ಬೇರೆ. ಐ ಆಮ್ ಅ ಸ್ಟೂಡೆಂಟ್ ಅಂತ ಹೇಳ್ಬೋದು, ಅಥವಾ ಶಾರ್ಟ್ ಆಗಿ ಐ ಆಮ್ ಎ ಸ್ಟೂಡೆಂಟ್. ಇಲ್ಲಿ ಹೇಳಲೇಬೇಕು. ಓಕೆ, ಐ ಆಮ್ ಎ ಸ್ಟೂಡೆಂಟ್. ಓರ್ ನೀವು ಸ್ಟೂಡೆಂಟ್ ಅಲ್ಲದೆ ಇದ್ದರೆ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಯು ಕ್ಯಾನ್ ಸೇ ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಓಕೆ, ನೀವು ಬಿಸ್ನೆಸ್ ಮ್ಯಾನ್ ಅಲ್ಲ, ಟೀಚರ್ ಆಗಿದ್ದರೆ ಐ ಆಮ್ ಅ ಟೀಚರ್. ಓಕೆ, ಇದು ಯಾವುದೂ ಅಲ್ಲ, ಮನೆಯಲ್ಲಿ ಅಂದರೆ ಮನೆಯ ಒಡತಿ, ಹೌಸ್ ವೈಫ್ ಅಂತ ಏನು ಕರೀತಾರೆ ಅದನ್ನು ನಾನು ಬಳಸಲ್ಲ. ಮನೆಯ ಒಡತಿ ಅಂತ ಏನು ಹೇಳ್ತೀವಲ್ಲ. ಸೊ ಹೋಮ್ ಮೇಕರ್, ಅವರಿಗೆ ಐ ಆಮ್ ಎ ಹೋಮ್ ಮೇಕರ್. ಓಕೆ, ಆ್ಯಂಡ್ ವೊಟ್ ಯು ಡೂ ಅಂದರೆ ನೀವು ಇದನ್ನು ಹೇಳಿಬಿಟ್ಟು ಈ ಪ್ರಶ್ನೆಗೆ ನನ್ನ ಪ್ರಶ್ನೆ ಏನು, ವೊಟ್ ಯು ಡೂ ಅಂತ ನಾನು ಕೇಳಿರ್ತೀನಿ. ಐ ಆಮ್ ಎ ಸ್ಟೂಡೆಂಟ್ ಅಂತ ನೀವು ಹೇಳ್ತೀರಾ, ಅಥವಾ ನಿಮ್ಮ ಪ್ರೊಫೆಷನ್ ಏನಿರುತ್ತೆ, ಅಥವಾ ಹೊರಗೆಲ್ಲ ಕೆಲಸಕ್ಕೆ ಹೋಗದಿದ್ರು ನೀವು ಒಂದು ವೇಳೆ ಮನೆಯಲ್ಲೇ ಇದ್ದರೆ ಹೋಮ್ ಮೇಕರ್, ಐ ಆಮ್ ಎ ಹೋಮ್ ಮೇಕರ್ ಅಂತ ಹೇಳೋದು. ಆ್ಯಂಡ್ ಅದಾದಮೇಲೆ ನೀವು ಕೇಳಬೇಕು ನೀವೇನು ಮಾಡ್ತಾ ಇದ್ದೀರಾ ಅಥವಾ ನೀವೇನು ಮಾಡ್ಕೊಂಡಿದ್ದೀರಾ ಅಂತ. ವೊಟ್ ಯು ಡೂ ಸೇಮ್ ವೊಟ್ ಯು ಡೂ. ಇನ್ನೊಬ್ಬರಿಗೆ ಕೇಳಬೇಕಾದ್ರೆ ವೊಟ್ ಯು ಡೂ, ನೀವೇನು ಮಾಡ್ಕೊಂಡಿದ್ದೀರಾ ಅಂತ ನಾವು ಕೇಳ್ತೀವಿ. ನಾವೇನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ಮೇಲೆ ನಾವು ಅವರು ನಮ್ಮ ಹತ್ರ ಏನು ಕೇಳಬೇಕಲ್ವಾ. ಅಂದಾಗಿ ನೀವೇನು ಮಾಡ್ಕೊಂಡಿದ್ದೀರಾ ಅಂತ ನಾವು ಕೇಳ್ತೀವಲ್ಲ, ಅವರು ಕೇಳ್ತಾರೆ ಅಥವಾ ನಾವೇ ಕೇಳ್ತೀವಲ್ಲ. ಸೊ ಅದನ್ನು ವೊಟ್ ಯು ಡೂ, ನಾನಿಲ್ಲಿ ವೊಟ್ ಯು ಡೂ ಅಂತ ಕೇಳಿದೆ, ಇಲ್ಲಿ ವೊಟ್ ಯು ಡೂ. ಸೊ ಯು ಡೂ, ಸೊ ಯುಗೆ ನಾವು ಸ್ಟ್ರೆಸ್ ಹಾಕಬೇಕು. ವೊಟ್ ಯು ಡೂ, ನಾನೇನೋ ಇದು ಮಾಡ್ಕೊಂಡಿದ್ದೀನಿ, ನೀವೇನು ಮಾಡ್ಕೊಂಡಿದ್ದೀರಾ ಅಂದ ಹಾಗೆ. ಸೊ ಆ ಥರ ವೊಟ್ ಯು ಡೂ ಅಂತ ಕೇಳಿದಾಗ ನಾನು ಹೇಳ್ತೀನಿ ಐ ಆಮ್ ಅನ್ ಇಂಗ್ಲೀಷ್ ಟ್ರೈನರ್. ಸೊ ಟೀಚರ್ ವ್ಯತ್ಯಾಸ ಇರುತ್ತೆ. ಟೀಚರ್ ಅಂದರೆ ಸ್ಕೂಲಲ್ಲಿ ವರ್ಕ್ ಮಾಡೋರು, ಸ್ಕೂಲಲ್ಲಿ ಅವರಿಗಿರುತ್ತೆ. ಟ್ರೈನರ್ ಅಂದರೆ ಪರ್ಸ್ನಲ್ ಆಗಿ. ಐ ಆಮ್ ಅನ್ ಇಂಗ್ಲೀಷ್ ಟ್ರೈನರ್, ನಾನು ಪರ್ಸ್ನಲ್ ಆಗಿ ಟ್ರೈನ್ ಮಾಡ್ತೀನಿ, ಹೇಳ್ಕೊಡ್ತೀನಿ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಸೊ ಇದೆಲ್ಲ ಓಕೆ. ಸೊ ಐ ಆಮ್ ಆ್ಯನ್ ಯಾಕೆಂದರೆ ಬಂದಿದೆ ಅಲ್ಲಿ, ಸೊ ಅದಕ್ಕೋಸ್ಕರ ಐ ಆಮ್ ಅನ್ ಇಂಗ್ಲೀಷ್ ಟ್ರೈನರ್. ಸೊ ನಿಮ್ಮ ಪ್ರೊಫೆಷನ್ ಏನಿದೆ ಅದನ್ನು ನೀವು ಹೇಳ್ಬೋದು. ಓಕೆ, ಈಗ ಏನು ಮಾಡೋಣ ಅಂದರೆ ಪ್ರಾಕ್ಟೀಸ್ ಸೆಷನ್. ಇದಿಷ್ಟು ನೀವು ಕಲ್ತ್ಕೊಂಡ ಮೇಲೆ ನೀವು ಮಾತಾಡೋದು. ಆಲ್ರೈಟ್, ಈಗ ನಾವು ಒಂದು 5 ನಿಮಿಷದೊಳಗೆ ಇದೆಲ್ಲದನ್ನು ಸೆಂಟೆನ್ಸನ್ನು ಹೇಳ್ಬೋದು. ಆಲ್ರೈಟ್, ಇದನ್ನು ನಾನು ಕೇಳ್ತೀನಿ, ನೀವು ಕೇಳಿ. ಈಗ ಫಸ್ಟ್ ನಾನು ಹೇಳ್ತೀನಿ, ಇದನ್ನು ನೋಡ್ಕೊಂಡು ನೀವು ಹೇಳಬೇಕು. ಎಲ್ಲ ನೋಡ್ಕೊಳ್ಳಿ, ಬೋರ್ಡ್ ನೋಡ್ಕೊಳ್ಳಿ. ಫಸ್ಟ್ ನಾನು ಕೇಳ್ತೀನಿ ಪ್ರಶ್ನೆನ. ಹೇಯ್, ಹೌ ಆರ್ ಯು? I'm very well, thank you. What's your name? My name is Anil Kumar. Where are you from? I'm from Bangalore. By the way, what do you do?
ಐ ಆಮ್ ಆನ್ ಇಂಗ್ಲೀಷ್ ಟ್ರೈನರ್. ಓಕೆ, ಇಷ್ಟೇ ನೋಡಿ. ಇದು ಹೇಳಲಿಕ್ಕೆ 2 ನಿಮಿಷನೂ ಆಗಿಲ್ಲ, ಆದರೆ ಇದನ್ನು ಕಲೀಲಿಕ್ಕೆ 20 ನಿಮಿಷದ ವೀಡಿಯೋ ಮಾಡಬೇಕಾಯ್ತು. ರೈಟ್, ಇಷ್ಟೇ. ನೀವು ಸರಿಯಾಗಿ ಕಲಿತ್ರೆ ನಾವು ಅರ್ಧ ಗಂಟೆಯಲ್ಲಿ ಕಲಿಯೋದನ್ನು 2 ನಿಮಿಷದಲ್ಲಿ ಮಾತಾಡೋಕ್ಕಾಗುತ್ತೆ. ಓಕೆ, 2 ನಿಮಿಷದಲ್ಲಿ ಮಾತಾಡಬೇಕಾಗಿರೋದನ್ನು ಅರ್ಧ ಗಂಟೆ, ಮೇ ಬಿ 1 ಗಂಟೆ ಬೇಕಾಗುತ್ತೆ ಇದನ್ನೆಲ್ಲ ಕಲೀಲಿಕ್ಕೆ. ಓಕೆ, ಸೊ ವಿಡಿಯೋನ ಗಮನಿಸಿ. ನಿಮಗೆ ಡೌಟ್ ಏನಾದರೂ ಬಂತು ಅಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡಬೇಕು. ನಿಮಗೇನೋ ಆ ಥರದ್ದೇನೋ ಸಂದೇಹ ಬಂತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ನಿಮಗೆ ಅರ್ಥ ಇನ್ನೂ ಡೀಪಾಗಿ ನಾನು ಹೇಳಬೇಕು ಅಂದರೆ ಹೇಳ್ತೀನಿ. ಬಟ್ ಇದರಲ್ಲಿ ಈ ಥರ ಯಾಕೆ ಬಂತು ಸರ್, ಹೌ ಆರ್ ಯಾಕೆ ಬಂತು ಇಲ್ಲಿ, ಆಮೇಲೆ ಡೂ ಯಾಕೆ ಬಂತು, ಆಮೇಲೆ ಇಲ್ಲೂ ಆರ್ ಇದೆ, ಇಲ್ಲಿ ಡೂ ಇದೆ, ಅದೆಲ್ಲ ಬೇಸಿಕ್ ಇದು. ಅದನ್ನು ಸಪ್ರೇಟಾಗಿ ನಾನು ಗ್ರಾಮರ್ ಇದರಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ಬಟ್ ಸಂಭಾಷಣೆಗೆ ನಿಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಪಾರ್ಟ್ನರ್ ಬೇಕು. ಡೈಲಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಕಲೀಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂದರೆ ನಾವೇನಷ್ಟು ಅಂಥ ಮೇಧಾವಿಗಳೇನಲ್ಲ. ಭಾಷೆಯನ್ನು ಕಲಿಬೇಕಾದ್ರೆ ಒಬ್ಬರ ಜೊತೆಗೆ ಮಾತಾಡಲಿಕ್ಕೆ ಒಬ್ಬರು ಇದ್ದೇ ಇರಬೇಕು. ಯಾಕೆಂದರೆ ನೀವು ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಹತ್ರ ನಿಮಗೆ ಮಾತಾಡಲಿಕ್ಕಾಗಲ್ಲ, ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಲಿಕ್ಕೆ ನಿಮಗೆ ಮುಜುಗರ. ಇಂಗ್ಲೀಷ್ ಗೊತ್ತಿರೋ ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರೆ, ಆದರೆ ನಿಮಗೆ ಇಂಗ್ಲೀಷ್ ಗೊತ್ತಿರಲ್ಲ, ಬರೀ ಕನ್ನಡದಲ್ಲೇ ನಿಮಗೆ ಇಂಗ್ಲೀಷ್ ಮಾತಾಡಬೇಕು ಅಂತ ಅನಿಸುತ್ತೆ. ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ಮುಜುಗರ ಆಗುತ್ತೆ. ಅವರು ಏನಪ್ಪ ಹಂಗೆ ಅಂತ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಇವನೊಬ್ಬ ಬಂದ ಇಂಗ್ಲೀಷ್ ಕಲೀಲಿಕ್ಕೆ ಅಂತ ಅವರು ಸ್ವಲ್ಪ ಗೇಲಿ ಮಾಡ್ತಾರೆ ನಿಮ್ಮನ್ನು. ಸೊ ನಿಮಗೆ ತುಂಬ ಅನುಕೂಲ ಅಂತ ನನಗನ್ಸುತ್ತೆ ಈ ಥರ ಮಾಡಿದ್ರೆ. ನಾನೇ ನಿಮ್ಮ ಹತ್ರ ಖುದ್ದಾಗಿ ಮಾತಾಡ್ದಂಗೆ ಇರುತ್ತೆ. ಓಕೆ, ನಾವು 2 ನಿಮಿಷನೂ ಆಗಿಲ್ಲ ಇದಿಷ್ಟು ಮಾತಾಡಲಿಕ್ಕೆ, 1 ನಿಮಿಷ ಆಗುತ್ತೆ ಅಷ್ಟೇ ಅಲ್ವಾ. ಸೊ ಇದನ್ನು ಕಲಿಬೇಕು. ಸೊ ಡೈಲಿ ನೀವು ಈ ವಿಡಿಯೋಸನ್ನು ನೋಡಿ, ನನ್ನ ಹತ್ರ ಡೈಲಿ ಮಾತಾಡ್ತಾರೆ. ನೀವು ಪದೇ ಈ ವಿಡಿಯೋಸನ್ನು ನೋಡಿ ನನ್ನ ಹತ್ರ ಡೈಲಿ ಮಾತಾಡ್ದಂಗೆ ಇರುತ್ತೆ. ಈಗ ಹೇ ಹೌ ಆರ್ ಯು ಅಂತ ನಾನು ಕೇಳ್ತೀನಿ. ಸೊ ಐ ಆಮ್ ಫೈನ್ ಥ್ಯಾಂಕ್ ಯು, ನೀವು ನನ್ನ ಹತ್ರನೇ ಡೈರೆಕ್ಟಾಗಿ ಮಾತಾಡ್ದಂಗೆ ಇರುತ್ತೆ. ನಾವು ಇನ್ನೊಂದು ಸಲ ಇದನ್ನು ಮಾಡೋಣ. ಅಥವಾ ನಾನು ನೀವಾಯಿತು. ಈಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ನಾನು ನಿಮ್ಮ ಡೈಲಾಗನ್ನು ನಾನು ಹೇಳ್ತೀನಿ. ಓಕೆ, ನಾವು ಸ್ಟಾರ್ಟ್. ಐ ಆಮ್ ಫೈನ್ ಥ್ಯಾಂಕ್ ಯು, ಹೌ ಆರ್ ಯು? My name is Anil Kumar. What's your name? I'm from Bangalore. Where are you from? I am an English trainer. What do you do? ಸಿಂಪಲ್ ನೋಡಿ, 1 ನಿಮಿಷ ಸಹ ಆಗಲಿಲ್ಲ ಇಷ್ಟು ಮಾತಾಡಲಿಕ್ಕೆ. ಸೊ ಇಲ್ಲಿವರೆಗೂ ನನ್ನ ಈ ವಿಡಿಯೋವನ್ನು ಮತ್ತು ನನ್ನ ಎಲ್ಲ ವೀಡಿಯೋಸನ್ನು ನೋಡೋ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್, ಆಲ್ ಆಫ್ ಮೈ ವೀಡಿಯೋಸ್, ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಈ ವಿಡಿಯೋ ಇಷ್ಟವಾದರೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಇಟ್ ಅ ಥಮ್ಸ್ ಅಪ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಶೇರ್ ಇನ್ ಆಲ್ ಆಫ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಸೊ ವೀಡಿಯೋಸನ್ನು ನೋಡಿ ಎಂಜಾಯ್ ಮಾಡಿ, ಇಂಗ್ಲೀಷ್ ಕಲೀರಿ, ನಿಮ್ಮ ಫ್ಯೂಚರ್ನ ಬ್ರೈಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಫ್ಯೂಚರ್ನ ಬ್ರೈಟ್ ಮಾಡ್ಕೊಳ್ಳೋದಕ್ಕಿಂತ ಕೆಲವರಿಗೆ ಪ್ಯಾಷನ್ ಅಂತ ಇರುತ್ತೆ, ಇಂಗ್ಲೀಷ್ ಕಲಿಬೇಕು. ಏನು ಕಾರಣ ಬೇಕು ಅಂತಿಲ್ಲ, ಒಂದು ಭಾಷೆ ಕಲೀಲಿಕ್ಕೆ ಕಾರಣ ಏನು ಬೇಕಾಗಿಲ್ಲ. ರೈಟ್, ಸೊ ಥ್ಯಾಂಕ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬಾಯ್.